ಹನುಮಾನ್ ಜಿ ರಾಮಾಯಣ ಟ್ರೈಲರ್ ಅಲ್ಲಿ ಯಾಕಿಲ್ಲ 4000 crore ಮೂವಿ ಆದ್ರೆ ಸಿಜಿಐ ಮತ್ತೆ ವಿಎಫ್ಎಕ್ಸ್ ಅಷ್ಟು ಚೆನ್ನಾಗಿಲ್ಲ. ರಾಮ ಮತ್ತೆ ಸೀತಾ ಕ್ಯಾರೆಕ್ಟರ್ಸ್ ಗೆ ರಣಬೀರ್ ಮತ್ತೆ ಸಾಯಿ ಪಲ್ಲವಿ ಅಷ್ಟು ಸೆಟ್ ಆಗ್ತಿಲ್ಲ. ಇದು ರಾಮಾಯಣ ಟ್ರೈಲರ್ ಬಗ್ಗೆ ನಡೀತಿರುವಂತ ಡಿಸ್ಕಷನ್. ವೆಲ್ಕಮ್ ಟು ವೈ ವಿತ್ MS ಕನ್ನಡ. ರಾಮಾಯಣ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ. ನನಗಂತೂ ತುಂಬಾ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂಡ್ ಅದ್ಭುತವಾಗಿ ಬಂದಿದೆ ಅಂತ ಅನ್ಸ್ತು. ಅಂಡ್ ಇದ್ರ ಬಗ್ಗೆ ನಡೀತಿರುವಂತ ಡಿಸ್ಕಷನ್ಸ್ ಬಗ್ಗೆ ಮಾತಾಡಬೇಕಂತ ಅನ್ಸಿದ್ರೆ, ಮೊದಲನೇದಾಗಿ ರಾಮಾಯಣ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ರಿಲೀಸ್ ಆಗಿದೆ. ಪಾರ್ಟ್ 1 ಈ ವರ್ಷ ಬಂದ್ರೆ ಪಾರ್ಟ್ 2 ನೆಕ್ಸ್ಟ್ ವರ್ಷ ರಿಲೀಸ್ ಆಗುತ್ತೆ. ಸೊ 4000 crore ಮೂವಿ ಅಂತ ಏನು ಹೇಳ್ತಿದಾರಲ್ಲ, ಅದು ಬರೀ ಪಾರ್ಟ್ 1 ಅಲ್ಲಿ ಮಾತ್ರ ಯೂಸ್ ಆಗಿಲ್ಲ. ಪಾರ್ಟ್ 2 ಮತ್ತೆ ಪ್ರಮೋಷನ್ ಎಲ್ಲ ಇನ್ಕ್ಲೂಡ್ ಆಗಿ 4000 crore ಮೂವಿ ಅಂತ ಹೇಳ್ತಿರೋಂಥದ್ದು. ಬಟ್ ಆದ್ರೂ ಕೂಡ ಅದ್ರ ಅರ್ಧ ಅಂತ ಕನ್ಸಿಡರ್ ಮಾಡಿದ್ರು ಸಿಜೆ ಮತ್ತೆ ವಿಎಫ್ಎಕ್ಸ್ ಬೆಟರ್ ಆಗ್ಬೋತಿತ್ತು ಅಂತ ಡಿಸ್ಕಷನ್ ನಡೀತಿದೆ. ಅಂಡ್ ಅದು ಹೌದು ಕೂಡ, ಬಿಕಾಸ್ ಫಿಲಂ ಟೀಮ್ ಇದನ್ನ ವರ್ಲ್ಡ್ ವೈಡ್ ಪ್ರೆಸೆಂಟ್ ಮಾಡಬೇಕು ಅಂತ ಹೊರಟಿದೆ. ಸ್ವಲ್ಪ ವಿಎಫ್ಎಕ್ಸ್ ಬೆಟರ್ ಆಗ್ಬೋದಿತ್ತೇನೋ ಹೌದು, ಬಟ್ ಹಾಗೆ ಇಲ್ಲ ಅಂತ ಅನ್ಸ್ಲಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಮೂವಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಬರ್ತಿರೋದ್ರಿಂದ ಹನುಮಾನ್ ಜಿ ಕ್ಯಾರೆಕ್ಟರ್ ಮೇನ್ ಆಗಿ ಪಾರ್ಟ್ 2 ಅಲ್ಲಿ ತುಂಬಾ ಇರುತ್ತೆ. ಸೊ ಅದರಿಂದ ನಿಮಗೆ ಟ್ರೈಲರ್ ಅಲ್ಲಿ ಅಷ್ಟು ಹನುಮಾನ್ ಜಿ ಅವರದ್ದು ಪ್ರೆಸೆನ್ಸ್ ಕಾಣಿಸ್ತಿಲ್ಲ. ಅಂಡ್ ಕ್ಯಾಸ್ಟಿಂಗ್ ವೈಸ್ ಅಂತ ಬಂದಾಗ ತುಂಬಾ ಡಿಸ್ಕಷನ್ ನಡೀತಿದೆ. ರಣಬೀರ್ ಮತ್ತೆ ಸಾಯಿ ಪಲ್ಲವಿ ಅವರು ರೋಲ್ಗೆ ಸೂಟ್ ಆಗ್ತಿಲ್ಲ. ಡೈಲಾಗ್ಸ್ ಮತ್ತೆ ಡೈಲಾಗ್ ಡೆಲಿವರಿ ಅಷ್ಟು ಸೂಟ್ ಆಗ್ತಿಲ್ಲ. ಈವನ್ ಯಶ್ವರ್ಗೂ ಸೂಟ್ ಆಗ್ತಿಲ್ಲ ಹಿಂದಿ ವರ್ಷನ್ ಅಲ್ಲಿ ಅಂತ ಕೆಲವೊಂದು ಡಿಬೇಟ್ ನಡೀತಿದೆ. ಬಟ್ ನನಗೆಲ್ಲೂ ಆ ಥರ ಅನಿಸಿಲ್ಲ. ಎಸ್ಪೆಷಲಿ ಸಾಯಿ ಪಲ್ಲವಿ ಅವರು ಸೀತಾ ರೋಲ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದ್ದಾರೆ. ಈವನ್ ರಣಬೀರ್ ಗೊಬ್ಬರು ಕೂಡ ಸೂಟೇ ಆಗ್ತಿಲ್ಲ ಅನ್ನೋ ಥರ ಎಲ್ಲೂ ಅನಿಸಿಲ್ಲ. ಅಂಡ್ ಇದು ಟೂ ಅರ್ಲಿ ಟು ಜಡ್ಜ್ ಅನ್ಸುತ್ತೆ. ಮೂವಿ ಬಂದಾದ್ಮೇಲೆ ನಮಗೆ ಅಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ. ಅಂಡ್ ಈಗ ನಮ್ಮ ಕನ್ನಡದ ಹೀರೋ ಯಶ್ ಬಗ್ಗೆ ಮಾತಾಡೋಣ. ಯಶ್ ಅವರು ರಾವಣ ಪಾತ್ರದಲ್ಲಿ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ತುಂಬಾ ಸಖತ್ತಾಗಿ ಬಂದಿದೆ. ಪಾರ್ಟ್ 1 ಅಲ್ಲಿ ರಾವಣ ಸ್ಟೋರಿ ತುಂಬಾ ಇರುತ್ತೆ ಅಂತ ಅನ್ಸುತ್ತೆ. ಕುಬೇರ ಆಡಳಿತದಲ್ಲಿದ್ದಂತ ಲಂಕನ ರಾವಣ ಹೇಗೆ ಕ್ಯಾಪ್ಚರ್ ಮಾಡ್ಕೋತಾನೆ ಅಂಡ್ ರಾವಣ ಬಗ್ಗೆ ಯಾಕೆ ಎಲ್ಲರೂ ತುಂಬಾ ಭಯ ಪಡ್ತಾರೆ ಅನ್ನೋದನ್ನ ಪಾರ್ಟ್ 1 ಅಲ್ಲಿ ತುಂಬಾ ಮೇನ್ ಆಗಿ ತೋರಿಸ್ತಾರೆ ಅನ್ಸುತ್ತೆ. ಅಂಡ್ ಫೈನಲ್ ವರ್ಡಿಕ್ಟ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಟ್ರೈಲರ್. ಅಂಡ್ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾ ಜಾಸ್ತಿ ಆಗಿದೆ. ನಿಮಗೆ ಅನಿಸ್ತು ಟ್ರೈಲರ್ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮೂವಿ, ಫುಡ್ ಅಂಡ್ ಬೇರೆ ವ್ಲಾಗ್ಸ್ಗೆ ಫಾಲೋ ಮಾಡಿ ವೈ ವಿತ್ MS ಕನ್ನಡ. ಥ್ಯಾಂಕ್ ಯು.